ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್ ಮನಸ್ಮೃತಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ವಿಮರ್ಶ್ ಸರ್ ಮಾತಾಡ್ತಿರೋದು. ಇವತ್ತು ನಾವು 9th ಸ್ಟ್ಯಾಂಡರ್ಡಿನ ರಿಲಿಜಿಯಸ್ ಪ್ರಮೋಟರ್ಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರಿಲಿಜಿಯಸ್ ಪ್ರಮೋಟರ್ಸ್ ಅಂದರೆ ಧರ್ಮದ ಪ್ರಚಾರ ಮಾಡುವಂಥವರು, ಹಾಗೂ ಸೋಷಿಯಲ್ ರಿಫಾರ್ಮರ್ಸ್ ಅಂದರೆ ಸಾಮಾಜಿಕ ಕಳಕಳಿ ಉಳುವಂಥವರು ಹಾಗೂ ಸಮಾಜದಲ್ಲಿರುವಂತಹ ಕೆಟ್ಟ ಪಿಡುಗುಗಳನ್ನು ದೂರ ಮಾಡುವಂಥವರು ಹಾಗೂ ಜನರನ್ನು ವಿದ್ಯಾವಂತರನ್ನಾಗಿ ಮಾಡುವಂಥವರು. In this chapter, you will learn India's religious reformers and their philosophy and teachings. ಅಂದರೆ ಇಂಡಿಯಾದ ರಿಲಿಜಿಯಸ್ ರಿಫಾರ್ಮರ್ಸ್ ಯಾರ್ಯಾರು ಹಾಗೂ ಅವರ ಫಿಲಾಸಫಿ ಅಂದರೆ ಅವರ ತತ್ವಗಳು ಏನಿತ್ತು ಹಾಗೂ ಅವರ ಟೀಚಿಂಗ್ಸ್ಗಳು ಏನೇನಿದ್ವು ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಆ್ಯಂಡ್ ಬಸವೇಶ್ವರ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ 4 ಜನರ ಬಗ್ಗೆ, 4 ವ್ಯಕ್ತಿಗಳ ಬಗ್ಗೆ, 4 ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ ನಾವು ಇವತ್ತು ತಿಳ್ಕೊತೀವಿ. ಹಾಗೂ ನೆಕ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ದ್ವೈತ, ಅದ್ವೈತ ಆ್ಯಂಡ್ ವಿಶಿಷ್ಟಾದ್ವೈತ, ಈ 3 ಪ್ರಿನ್ಸಿಪಲ್ಸ್ಗಳ ಬಗ್ಗೆ ನಾವಿವತ್ತು ತಿಳ್ಕೊತೀವಿ. ದ ಪೀರಿಯಡ್ ಬಿಟ್ವೀನ್ 8th century and 13th century is very important in the socio-cultural history of India. ಈ 8ರಿಂದ 13ನೇ ಶತಮಾನದವರೆಗೆ ನಮ್ಮ ಸೋಷಿಯೋ ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾಗೆ ಬಹು ಮುಖ್ಯವಾದ ಟೈಮ್ ಪೀರಿಯಡ್ ಆಗಿದೆ. ಡ್ಯೂರಿಂಗ್ ದ ಸೇಮ್ ಟೈಮ್ ಪೀರಿಯಡ್ ಶಂಕರಾಚಾರ್ಯ, ಮಧ್ವಾಚಾರ್ಯ ಆ್ಯಂಡ್ ರಾಮಾನುಜಾಚಾರ್ಯ, ಹೂ ಆರ್ ದ ಫೌಂಡರ್ ಆಫ್ 3 ವೇದಿಕ್ ರಿಲಿಜಿಯನ್ಸ್, ವೇರ್ ಲಿವಿಂಗ್ ಇನ್ ಇಂಡಿಯಾ. ಈ ಟೈಮ್ ಪೀರಿಯಡ್ನಲ್ಲೇ ಯಾರ್ಯಾರು ವಾಸವಾಗಿರ್ತಾರೆ? ಶಂಕರಾಚಾರ್ಯ, ಮಧ್ವಾಚಾರ್ಯ ಆ್ಯಂಡ್ ರಾಮಾನುಜಾಚಾರ್ಯ. ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ ಆ್ಯಂಡ್ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಈ ಟೈಮ್ ಪೀರಿಯಡ್ನಲ್ಲೇ ಅವರು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾರೆ. ದ 3 ಮೇಜರ್ ಫಿಲಾಸಫೀಸ್ ಆಲ್ಸೋ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಬಸವೇಶ್ವರ ಆಫ್ ಕಲ್ಯಾಣ ಡಿಕ್ಲೇರ್ಡ್ ಸೋಷಿಯಲ್ ರೆವಲ್ಯೂಷನ್ ಅಗೇನ್ಸ್ಟ್ ಕ್ಯಾಸ್ಟ್ ಆ್ಯಂಡ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಬಗ್ಗೆ ತುಂಬ ಹಿಂದೆಯೇ ನಮ್ಮ ಕರ್ನಾಟಕದ ಬಸವೇಶ್ವರನವರು ಮಾತಾಡಿದ್ದಾರೆ ಹಾಗೂ ಅದರ ವಿರುದ್ಧ ಹೋರಾಟ ಕೂಡ ಮಾಡಿದ್ದಾರೆ. ಅದರ ಪ್ರತಿಫಲವಾಗಿಯೇ ಇವತ್ತು ಒಂದು ಧರ್ಮನೇ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿದೆ. ಅವರ ಒಂದು ಐಡಿಯಾಲಜಿಯನ್ನು ಎಲ್ಲರಿಗೂ ತಿಳಿಸಲು ಹಾಗೂ ಅವರ ಐಡಿಯಾಲಜಿಯ ಪ್ರಚಾರವನ್ನು ಮಾಡಲು ಈ 3 ಆಚಾರ್ಯರು ಅಂದರೆ ರಾಮಾನುಜಾಚಾರ್ಯ, ಶಂಕರಾಚಾರ್ಯ ಹಾಗೂ ಮಧ್ವಾಚಾರ್ಯರು ಹಾಗೂ ಬಸವೇಶ್ವರ preached all the peoples to surrender to the God. ಎಲ್ಲರೂ ದೇವರಿಗೆ ಶರಣಾಗಿ ಎಂದು ಹೇಳ್ತಾರೆ. ಹಾಗೂ ಯಾವ ಜಾತಿ ಧರ್ಮವನ್ನು ಸಹ ಅವರು ಅಥವಾ ಬಡತನ ಸಿರಿತನವನ್ನು ಸಹ ಅವರು ಲೆಕ್ಕಿಸದೆ ಎಲ್ಲರಿಗೂ ದೇವರಿಗೆ ಸಮರ್ಪಿಸಿಕೊಳ್ಳಿ ಅಂತ ಹೇಳ್ತಾರೆ. ದೇ ರಿವೈವ್ಡ್ ದ ಸೊಸೈಟಿ ಥ್ರೂ ಭಕ್ತಿ ಮಾರ್ಗದಿಂದ ಸಮಾಜವನ್ನು ಉದ್ಧಾರ ಮಾಡ್ತಾರೆ. ಮೊದಲು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಬಗ್ಗೆ ಮಾತಾಡೋಣ ಹಾಗೂ ಶಂಕರಾಚಾರ್ಯರ ಕೊಡುಗೆಗಳು ಭಾರತಕ್ಕೆ ಏನೇನಿದೆ ಅನ್ನೋದನ್ನು ನೋಡೋಣ. ಶಂಕರಾಚಾರ್ಯ ವಾಸ್ ಬಾರ್ನ್ ಇನ್ ದ ವಿಲೇಜ್ ಕಲದಿ ಇನ್ ಕೇರಳ ಇನ್ ಎ ನಂಬೂದ್ರಿ ಬ್ರಾಹ್ಮಿನ್ ಫ್ಯಾಮಿಲಿ. ನಂಬೂದ್ರಿ ಬ್ರಾಹ್ಮಿನ್ ಕುಟುಂಬದಲ್ಲಿ ಅವರು ಹುಟ್ಟುತ್ತಾರೆ. ಎಲ್ಲಿ? ಕೇರಳದ ಕಲದಿಯಲ್ಲಿ. ಹಿಸ್ ಫಾದರ್ ವಾಸ್ ಶಿವಗುರು ಆ್ಯಂಡ್ ಮದರ್ ಆರ್ಯಾಂಬ. ಶಂಕರ ವಾಸ್ ವೆರಿ ಇಂಟೆಲಿಜೆಂಟ್. ಅವರು ತುಂಬ ಬುದ್ಧಿವಂತರಾಗಿರ್ತಾರೆ. ಅಟ್ ದ ಏಜ್ ಆಫ್ 7 he had mastered all the scriptures. He learnt Vedas and Puranas from his teacher ಗೋವಿಂದ ಭಾಗವತ್ಪದ. ಅವರು 7ನೇ ವಯಸ್ಸಿಗೆ ಎಲ್ಲವನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಹಾಗೂ ಅವರು ತುಂಬ ಬುದ್ಧಿವಂತರಾಗಿರ್ತಾರೆ ಅಂತಲೂ ಹೇಳಿದೆ ಅಲ್ವ ನಾನು. ನೆಕ್ಸ್ಟ್ ಶಂಕರಾಚಾರ್ಯ ಸ್ಟಡಿಡ್ ಉಪನಿಷತ್ಸ್ ಆ್ಯಂಡ್ ಬ್ರಹ್ಮಸೂತ್ರಾಸ್ ಇನ್ ಡೆಪ್ತ್ ಆ್ಯಂಡ್ ಪ್ರೊಪಗೇಟೆಡ್ ಅದ್ವೈತ ಫಿಲಾಸಫಿಯನ್ನು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಕಾರ್ಡಿಂಗ್ ಟು ದಿಸ್ ಅಂದರೆ ಬ್ರಹ್ಮಸೂತ್ರದ ಪ್ರಕಾರ ಬ್ರಹ್ಮ ಇಸ್ ದ ಆಬ್ಸಲ್ಯೂಟ್ ಟ್ರೂತ್. ಬ್ರಹ್ಮನೇ ಆಬ್ಸಲ್ಯೂಟ್ ಟ್ರೂತ್, ನಿಜವಾದ ಸತ್ಯ. ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಫಾಲ್ಸ್. ಇನ್ನು ಮಿಕ್ಕಿದ್ದೆಲ್ಲ ಮಿಥ್ಯ ಅಂತ. ಬ್ರಹ್ಮನೇ ಸತ್ಯ, ಇನ್ನು ಮಿಕ್ಕಿದ್ದೆಲ್ಲ ಮಿಥ್ಯ. ದ ಸೋಲ್ ಈಸ್ ಒನ್ ವಿತ್ ಬ್ರಹ್ಮ ಆ್ಯಂಡ್ ಲೈಫ್ ಈಸ್ ನಾಟ್ ಸಪ್ರೇಟ್ ಫ್ರಮ್ ಬ್ರಹ್ಮ. ಬ್ರಹ್ಮನಿಂದಲೇ ನಮಗೆ ಈ ಜೀವ ಸಿಕ್ಕಿದ್ದು ಅಥವಾ ನಮ್ಮ ಆತ್ಮ ಸಿಕ್ಕಿದ್ದು, ಹಾಗೂ ವಿತೌಟ್ ಬ್ರಹ್ಮ ಈ ಆತ್ಮ ಇರೋದಿಲ್ಲ ಅಂತ ಅವರು ನಂಬಿರ್ತಾರೆ.
ಇದರ ಪ್ರಕಾರ ದ ವರ್ಲ್ಡ್ ಈಸ್ ಮಾಯಾ, ಆ್ಯನ್ ಇಲ್ಯೂಷನ್. ಬ್ರಹ್ಮ ಇಸ್ ದ ಆಬ್ಸಲ್ಯೂಟ್ ಟ್ರೂತ್. ಬ್ರಹ್ಮನೇ ಸತ್ಯ, ಅನ್ನು ಮಿಕ್ಕಿದ್ದೆಲ್ಲ ಮಾಯೆ. ಅದನ್ನು ನಾವು ಸಂಪೂರ್ಣವಾಗಿ ನಂಬೋ ಹಾಗಿಲ್ಲ. ಆ್ಯಂಡ್ ಇಗ್ನೋರೆಂಟ್, ನಾವು ಅದನ್ನು ಇಗ್ನೋರ್ ಕೂಡ ಮಾಡಬೇಕು. ದ ಪೀಪಲ್ ಆರ್ ಇಗ್ನೋರೆಂಟ್. ದೇ ಆರ್ ನಾಟ್ ಅವೇರ್ ಆಫ್ ಇಲ್ಯೂಷನರಿ ನೇಚರ್ ಆಫ್ ದ ವರ್ಲ್ಡ್. ಜನಗಳಿಗೆ ಗೊತ್ತಿಲ್ಲ ಈ ಜಗತ್ತು ಮಾಯಾ ಅಂತ. ದೇ ಆರ್ ಆಲ್ಸೋ ನಾಟ್ ಅವೇರ್ ದ್ಯಾಟ್ ಬ್ರಹ್ಮ ಇಸ್ ದ ಓನ್ಲಿ ಟ್ರೂತ್. ಅವರಿಗೆ ಬ್ರಹ್ಮನು ನಿಜವಾದ ಸತ್ಯ ಎಂಬುದು ಸಹ ಅರಿವಿಲ್ಲ. ಹೆನ್ಸ್ ವಿ ಶುಡ್ ಗೋ ಆನ್ ದ ಪಾತ್ ಆಫ್ ನಾಲೆಡ್ಜ್ ಆ್ಯಂಡ್ ರಿಯಲೈಸ್ ದ ನೇಚರ್ ಆಫ್ ದ ವರ್ಲ್ಡ್. ಅಲ್ಟಿಮೇಟ್ಲಿ ವಿ ಶುಡ್ ಮರ್ಜ್ ಅವರ್ ಆತ್ಮ ವಿತ್ ಆಬ್ಸಲ್ಯೂಟ್ ಟ್ರೂತ್. ಬ್ರಹ್ಮನಿಗೆ ನಮ್ಮ ಆತ್ಮವನ್ನು ಸಮರ್ಪಣೆ ಮಾಡ್ಕೋಬೇಕು, ಹಾಗೂ ಬ್ರಹ್ಮನಲ್ಲೇ ನಾವು ಲೀನನಾಗಬೇಕು. ಓನ್ಲಿ ದೆನ್ ವಿ ಕ್ಯಾನ್ ಅಟೈನ್ ಮೋಕ್ಷ. ನಾವು ಮೋಕ್ಷವನ್ನು ಪಡಲಿಕ್ಕೆ ಸಾಧ್ಯ. ಇನ್ ದಿಸ್ ಮ್ಯಾನರ್ ಶಂಕರಾಚಾರ್ಯ ಥಾಟ್ ದ path of knowledge. The human soul has no separate existence, and he expressed this fact in the phrase Aham Brahmasmi. He declared that Brahma is truth. It has no qualities, no features, and no shape. ನಿರ್ಗುಣ ನಿರಾಕಾರ ನಿರ್ವಿಕಾರ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಈಗ ದ ವರ್ಕ್ಸ್ ಆಫ್ ಶಂಕರಾಚಾರ್ಯ ಬಗ್ಗೆ ತಿಳ್ಕೊಳ್ಳೋಣ. ದ ವರ್ಕ್ಸ್ ಆಫ್ ಶಂಕರಾಚಾರ್ಯ ಬಗ್ಗೆ ತಿಳ್ಕೊಳ್ಳೋಣ. ಶಂಕರಾಭ್ಯಾಸ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಶುದ್ಧಾಕರ ಆ್ಯಂಡ್ ದಕ್ಷಿಣಾಮೂರ್ತಿ ಸ್ತೋತ್ರ. ಹಿಸ್ ಹೈನಿಮ್ಸ್ ಭಜಗೋವಿಂದಂ ಇಸ್ ವರ್ಲ್ಡ್ ಫೇಮಸ್. ಎಲ್ಲರೂ ಕೇಳಿರ್ತೀರ ಭಜಗೋವಿಂದಂ, ಆ ಒಂದು ಮಂತ್ರದ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಯೂಟ್ಯೂಬ್ನಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಶಂಕರಾಚಾರ್ಯ ಟ್ರಾವೆಲ್ಡ್ ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್. ಭಾರತದ ತುದಿಯಿಂದ ತುದಿಯವರೆಗೆ, ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅವರು ತಮ್ಮ ಕಾಲ್ನಡಿಗೆಯಲ್ಲೇ ಅದ್ವೈತ ಫಿಲಾಸಫಿಯನ್ನು ಪ್ರಚಾರ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾರೆ. ಇನ್ ಆರ್ಡರ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಹಿಸ್ ಫಿಲಾಸಫಿ ಈ ಎಸ್ಟಾಬ್ಲಿಷ್ಡ್ ಪೀಠಾಸ್, ಅಂದರೆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇನ್ ಆಲ್ ದ 4 ಡೈರೆಕ್ಷನ್ಸ್ ಶಂಕರಾಚಾರ್ಯ ಗೇವ್ ಇಂಡಿಯನ್ ಥಿಂಕಿಂಗ್ ಎ ನ್ಯೂ ಡೈರೆಕ್ಷನ್ ಆ್ಯಂಡ್ ಇನ್ಸ್ಪಿರೇಷನ್. ಭಾರತೀಯತೆಯನ್ನು ಪ್ರಚಾರ ಮಾಡ್ತಾರೆ ಹಾಗೂ ಹೊಸ ಥಿಂಕಿಂಗನ್ನು ಕೊಡ್ತಾರೆ ಭಾರತೀಯರಿಗೆ. ಪೀಠಾಸ್ ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಆಗಿದೆ? ಬದ್ರಿನಾಥ್ ನೀವು ಕೇಳಿರ್ಬೋದು, ಈಗಿನ ಹಿಮಾಲಯನ್ ಪ್ರದೇಶಗಳಲ್ಲಿದೆ. ಅದನ್ನು ಜ್ಯೋತಿರ್ಪೀಠ ಅಂತ ಕರೀತಾರೆ. ಪುರಿ, ಗೋವರ್ಧನ ಪೀಠ ನಮ್ಮ ಒಡಿಸ್ಸಾದಲ್ಲಿದೆ. ಕಂಚಿ, ಕಾಮಕೋಟಿ ಪೀಠ. ನೆಕ್ಸ್ಟ್ ದ್ವಾರಕಾ, ಅದೆಲ್ಲಿದೆ? ದ್ವಾರಕಾ ಗುಜರಾತಲ್ಲಿದೆ. ಅದನ್ನು ಕಾಳಿಕಾ ಪೀಠ ಅಂತ ಕರೀತಾರೆ. ನೆಕ್ಸ್ಟ್ ಶೃಂಗೇರಿ ನಮ್ಮ ಕರ್ನಾಟಕದಲ್ಲೇ ಇದೆ, ಅದನ್ನು ಶಾರದಾ ಪೀಠ ಅಂತ ಕರೀತಾರೆ. ಆಲ್ಮೋಸ್ಟ್ ಶೃಂಗೇರಿಗೆ ಎಲ್ಲರೂ ಹೋಗಿರ್ತೀರಾ. ನೆಕ್ಸ್ಟ್ ನಾವು ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಬಗ್ಗೆ ಮಾತಾಡೋಣ. ಶಂಕರಾಚಾರ್ಯರದ್ದು ಅದ್ವೈತ ಸಿದ್ಧಾಂತ ಅಂದರೆ ಆತ್ಮ ಒಂದೇ. ನಾವು ಆತ್ಮವನ್ನು ಬ್ರಹ್ಮನಿಗೆ ಸಮರ್ಪಣೆ ಮಾಡ್ಕೋಬೇಕು, ಅದನ್ನು ಮೋಕ್ಷ ಅಂತ ಕರೀತಾರೆ ಅಂತ ಅವ್ರು ಹೇಳಿದ್ರು. ಇಲ್ಲಿ ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ನೋಡೋಣ ಬನ್ನಿ. ರಾಮಾನುಜಾಚಾರ್ಯ ವಾಸ್ ಬಾರ್ನ್ ಇನ್ ಶ್ರೀಪೆರಂಬೋರ್ ನಿಯರ್ ಚೆನ್ನೈ. ಕೇಶವ ಸೋಮಯ್ಯ ಜಿ ವಾಸ್ his father and Kantimati was his mother. He studied Veda and Upanishads at Yadava Prakash in Kanchi, the famous learning center in South India. ಆಗಿನ ಕಾಲದಲ್ಲಿ ಯಾದವ ಪ್ರಕಾಶ್ ಇನ್ ಕಂಚಿ ತುಂಬ ಫೇಮಸ್ ಆಗಿತ್ತು. ಯಾವ ಕಾರಣಕ್ಕೆ? ಲರ್ನಿಂಗ್ ಸೆಂಟರ್ ಇನ್ ಸೌತ್ ಇಂಡಿಯಾ. ದೆನ್ ಹಿ ವೆಂಟ್ ಟು ಶ್ರೀರಂಗಮ್ ಆ್ಯಂಡ್ ಬಿಕೇಮ್ ಹೆಡ್ ಆಫ್ ದ ಮಠ್. ದ ಚೋಳ ರೂಲರ್ ಹೂ ವಾಸ್ ಶಿವೇಟ್ ಸ್ಟಾರ್ಟೆಡ್ ಪೆಸ್ಟ್ರಿಂಗ್ ರಾಮಾನುಜಾಚಾರ್ಯ. ಅಂದರೆ ಅವರಿಗೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇವರು ಬೇರೆ ಒಂದು ಭಕ್ತಿಯನ್ನು ಬೋಧನೆ ಮಾಡ್ತಾ ಇರ್ತಾರೆ, ಹಾಗೂ ಶೈವೇಟ್ ಅವರು ಶಿವನನ್ನು ಆರಾಧನೆ ಮಾಡ್ತಿರ್ತಾರೆ, ಹಾಗೂ ತೊಂದರೆ ಶುರು ಆಗುತ್ತೆ. ಯಾರಿಗೆ? ರಾಮಾನುಜಾಚಾರ್ಯರಿಗೆ. ಹಿ ವಾಸ್ ಇನ್ವೈಟೆಡ್ ಬೈ ಬಿಟ್ಟಿದೇವ, ದ ಹೊಯ್ಸಳ ಕಿಂಗ್ ಆಫ್ ಕರ್ನಾಟಕ,
It is said that later Bittideva accepted Vaishnava tradition and became the Vishnuvardhana. ಬಿಟ್ಟಿದೇವನೇ ಮುಂದೆ ವಿಷ್ಣುವರ್ಧನರಾಗಿ ಬದಲಾಗ್ತಾರೆ ಅಂತ ಕೆಲವೊಂದು ಉಲ್ಲೇಖಗಳಿದ್ದಾವೆ. ರಾಮಾನುಜ ವೆಂಟ್ ಟು ಮೇಲುಕೋಟೆ, ಈಗ ಮಂಡ್ಯದ ಹತ್ರ ಮೇಲುಕೋಟೆ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಬಿಲ್ಟ್ ಚೆಲುವನಾರಾಯಣ ಟೆಂಪಲ್, ಅಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ರಾಮಾನುಜಾಚಾರ್ಯ ಹ್ಯಾಡ್ ಕೀನ್ ಇಂಟ್ರೆಸ್ಟ್ ಟು ಶೋ ದ ಪಾತ್ ಆಫ್ ಸ್ಯಾಲ್ವೇಷನ್ ಟು ದ ಕಾಮನ್ ಪೀಪಲ್. ಕಾಮನ್ ಪೀಪಲ್ಗೆ ಮುಕ್ತಿಯನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ರಾಮಾನುಜಾಚಾರ್ಯರಲ್ಲಿ ಬಹಳ ಇತ್ತು. ಹಿಸ್ ಫಿಲಾಸಫಿ ಈಸ್ ಕಾಲ್ಡ್ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಅಕಾರ್ಡಿಂಗ್ ಟು ದಿಸ್ ಫಿಲಾಸಫಿ, ಜೀವ ಆ್ಯಂಡ್ ಪ್ರಕೃತಿ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಹ್ಮ. ಜೀವ ಮತ್ತು ಪ್ರಕೃತಿ ಎರಡೂ ಬ್ರಹ್ಮನ ಕಂಟ್ರೋಲ್ನಲ್ಲೇ ಇರುತ್ತೆ. ಬೋತ್ ಆತ್ಮ ಆ್ಯಂಡ್ ಪರಮಾತ್ಮ ಕೆನಾಟ್ ಬಿಕಮ್ ಒನ್ ಸೈಮಲ್ಟೇನಿಯಸ್ಲಿ. ಆತ್ಮ ಮತ್ತು ಪರಮಾತ್ಮ ಯಾವತ್ತೂ ಒಂದಾಗೋದಿಲ್ಲ, ಜೊತೆಗೆ ಒಂದಾಗೋದಿಲ್ಲ. He said that world is expressed manifestation of Brahma and world is reality. ಶಂಕರಾಚಾರ್ಯರು ಏನು ಹೇಳ್ತಾರೆ, ಈ ಪ್ರಪಂಚ ಮಿಥ್ಯ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರಾಮಾನುಜಾಚಾರ್ಯರು ಏನು ಹೇಳ್ತಾ ಇದ್ದಾರೆ, ಈ ಪ್ರಪಂಚ ರಿಯಲ್ ಆಗಿದೆ. ಇನ್ ಆರ್ಡರ್ ಟು ಅಚೀವ್ ಮುಕ್ತಿ, ನಾವು ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಭಕ್ತಿ ಮತ್ತು ಪ್ರಾಪ್ತಿ. ಭಕ್ತಿ, ನಾವು ದೇವರನ್ನು ಭಕ್ತಿಯಿಂದ ನೋಡಬೇಕು, ಹಾಗೂ ಸಂಪೂರ್ಣವಾಗಿ ನಮ್ಮನ್ನು ನಾವು ಗಾಡ್ಗೆ ಸರೆಂಡರ್ ಮಾಡ್ಕೋಬೇಕು ಆರ್ ಇಂಪಾರ್ಟೆಂಟ್. ರಾಮಾನುಜಾಚಾರ್ಯ ಕ್ರಿಟಿಸೈಸ್ಡ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ preached his teachings to all. He taught them to stay away from desire and surrender themselves to the will of God with complete devotion. Like this, he advocated Bhakti Panth for moksha. ಎಲ್ಲರೂ ಯಾವುದಕ್ಕಾಗಿ ಪ್ರೀಚ್ ಮಾಡ್ತಾ ಇದ್ದಾರೆ ಅಂದರೆ ಬೋಧನೆ ಮಾಡ್ತಾ ಇದ್ದಾರೆ, ಮುಕ್ತಿಯನ್ನು ಪಡಿಲಿಕ್ಕಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ರಾಮಾನುಜಾಚಾರ್ಯ ಸ್ಟಡಿಡ್ ಮೆನಿ ರಿಲಿಜಿಯಸ್ ಟೆಕ್ಸ್ಟ್ ಆ್ಯಂಡ್ ರೋಟ್ ಮೆನಿ ಬುಕ್ಸ್ ಲೈಕ್ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀಭಾಷ್ಯ. He has given importance and prominence to Bhakti Panth in his important book Gita Bhashya. Saint Ramananda and Raidasya of North India were greatly influenced by Ramanujacharya's philosophy. Similarly, the Aravidu and Tulava dynasty of Vijayanagara kingdom were the followers of this philosophy. ತುಳವ ಡೈನಾಸ್ಟಿ ಹಾಗೂ ಅರವಿಡು ಡೈನಾಸ್ಟಿ ಬಗ್ಗೆ ನಾನು ಇನ್ನೊಂದು ಚಾಪ್ಟರ್ನಲ್ಲಿ ನಿಮಗೆ ಹೇಳ್ತೀನಿ. ನೆಕ್ಸ್ಟ್, ಅವರು ಸುಮಾರು ಮಠಗಳನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 5 ಮಠಗಳು. ಅದರಲ್ಲೂ ಅತಿ ಮುಖ್ಯವಾಗಿ ಒಂದು ಮೇಲುಕೋಟೆಯಲ್ಲಿ ಯತಿರಾಜರ ಮಠ ಹಾಗೂ ಪರಕಾಲ ಮಠ ಮೈಸೂರಿನಲ್ಲಿ. ಅದನ್ನು ಬ್ರಹ್ಮತಂತ್ರ ಮಠ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ತಿಳ್ಕೊಳ್ಳೋಣ. ಮಧ್ವಾಚಾರ್ಯ ವಾಸ್ ಬಾರ್ನ್ ಇನ್ ಪಜಕ ವಿಲೇಜ್ ನಿಯರ್ ಉಡುಪಿ ಇನ್ ಕರ್ನಾಟಕ. ಹಿಸ್ ಫಾದರ್ ವಾಸ್ ಮಧುವಾಗೆ ಭಟ್ಟ ಆ್ಯಂಡ್ ಹಿಸ್ ಮದರ್ ವಾಸ್ ವೇದವತಿ. ಲಾರ್ಡ್ ವಿಷ್ಣು ವಾಸ್ ದೇರ್ ಫ್ಯಾಮಿಲಿ ಡೈಟಿ. ಇಟ್ ಈಸ್ ಸೆಡ್ ದ್ಯಾಟ್ ಅಟ್ ದ ವೆರಿ ಟೆಂಡರ್ ಏಜ್, ಅಂದರೆ ಚಿಕ್ಕ ವಯಸ್ಸಿನಲ್ಲೇ, ಹಿ ಡಿಸ್ಪ್ಲೇಡ್ ಅಬಂಡೆಂಟ್ ನಾಲೆಡ್ಜ್, ಅತಿ ಹೆಚ್ಚು ನಾಲೆಡ್ಜನ್ನು ಅವರು ತೋರಿಸ್ಕೊತಾರೆ. ಈ ಹ್ಯಾಡ್ ಎಸ್ ಎಜುಕೇಷನ್ ಇನ್ ವೇದಾಸ್ ಆ್ಯಂಡ್ ಉಪನಿಷತ್ಸ್ ಫ್ರಮ್ ಆಚಾರ್ಯ ಅಚ್ಯುತ ಪ್ರೀಕ್ಷಾ. ದ ಸೇಮ್ ಟೀಚರ್ ಲೇಟರ್ ಇಂಟ್ರೊಡ್ಯೂಸ್ ಮಧ್ವಾಚಾರ್ಯ ಇಂಟು ಸನ್ಯಾಸ. ವೈಲ್ ಸ್ಟಡಿಂಗ್ ಅಂಡರ್ ಹಿಸ್ ಗುರು, Madhvacharya independently gained great knowledge about the religious sculptures and defeated his guru in a debate. He advocated Dvaita philosophy. Dvaita means two. Dvaita ಅಂದರೆ ಎಷ್ಟು? ಎರಡು ಅಂತ. According to this philosophy, the human soul and divine soul are separate. ಮಾನವನ ಆತ್ಮನೇ ಬೇರೆ, ದೇವರ ಆತ್ಮನೇ ಬೇರೆ ಅನ್ನೋದನ್ನು ಅವರು ಪ್ರತಿಪಾದಿಸ್ತಾರೆ. ಹಾಗೂ ಈ ಡಿಬೇಟ್ನಲ್ಲಿ ಅವರ ಗುರುಗಳನ್ನೇ ಸೋಲಿಸ್ತಾರೆ.
In order to propagate his philosophy, Madhvacharya took a pilgrimage to various places and participated in debates. ಅವರು ಹಲವಾರು ಪ್ರದೇಶಗಳಿಗೆ ನಡ್ಕೊಂಡೇ ಪ್ರಯಾಣ ಮಾಡ್ತಾರೆ ಹಾಗೂ ಹಲವಾರು ಡಿಬೇಟ್ಗಳಲ್ಲಿ ಭಾಗಿಯಾಗಿ ಅವರ ಸಿದ್ಧಾಂತವನ್ನು ಬೋಧನೆ ಮಾಡ್ಕೊಂಡು ಬರ್ತಾರೆ. ಹಿ ಬಾಟ್ ಲಾರ್ಡ್ ಕೃಷ್ಣಾಸ್ ಐಡಲ್ ವಿಚ್ ವಾಸ್ ಹಿಡನ್ ಇನ್ ಎ ಮಡ್ಡಿ ಹಿಲ್ ರಾಕ್ ಕಾಲ್ಡ್ ಗೋಪಿಚಂದನ ಆ್ಯಂಡ್ ಇನ್ಸ್ಟಾಲ್ಡ್ ಇಟ್ ಇನ್ ಉಡುಪಿಯಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಈಗಿನ ಕೃಷ್ಣನ ಮೂರ್ತಿಯನ್ನು. ಫರ್ದರ್, to enable regular worship of Lord Krishna, he established 8 mats called the Ashtamata. ಅಷ್ಟಮಠ ಯಾವ್ದ್ಯಾವುದು? ಅಷ್ಟಮಠಗಳು ಯಾವ್ದ್ಯಾವುದು? ಪಾಲಿಮಾರು ಮಠ, ಅಧಮಾರು ಮಠ, ಕೃಷ್ಣಪುರ ಮಠ, ಪುಟ್ಟಿಗೆ ಮಠ, ಶೀರೂರು ಮಠ, ಸೊದೆ ಮಠ, ಕನಿಯೂರು ಮಠ ಆ್ಯಂಡ್ ಪೇಜಾವರ ಮಠ. ಪೇಜಾವರ ಮಠ ನಮ್ಮ ಉಡುಪಿಯಲ್ಲೇ ಇದೆ. ಅಕಾರ್ಡಿಂಗ್ ಇನ್ ಆರ್ಡರ್ ಟು ಪ್ರೊಪಗೇಟ್ ಅಕಾರ್ಡಿಂಗ್ ಟು ಮಧ್ವಾಚಾರ್ಯ ದ ವರ್ಲ್ಡ್ ಈಸ್ ನಾಟ್ ಮಾಯಾ ಆರ್ ಇಲ್ಯೂಷನ್. ಇವರು ಅಷ್ಟೇ ಶಂಕರಾಚಾರ್ಯರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅಂದರೆ ಈ ಪ್ರಪಂಚ ಮಾಯಾ ಅಲ್ಲ, ಇಟ್ ಈಸ್ ಎ ಟ್ರೂ ಆ್ಯಸ್ ಪರಮಾತ್ಮ ಆರ್ ದ ಡಿವೈನ್ ಸೋಲ್. ಹೇಗೆ ದೇವರು ನಿಜನೋ ಹಾಗೆ ಈ ಪ್ರಪಂಚ ಕೂಡ ನಿಜ ಅಂತ ಹೇಳ್ತಾರೆ. ಬಿಟ್ವೀನ್ ದೀಸ್ ದ ಡಿವೈನ್ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಇಲ್ಯೂಷನರಿ. ಇದರ ಮಧ್ಯ ಡಿವೈನ್ ಸೋಲ್ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಇಲ್ಯೂಷನರಿ. ದ ಡಿವೈನ್ ಸೋಲ್ ಆ್ಯಂಡ್ ಹ್ಯೂಮನ್ ಸೋಲ್ ಹ್ಯಾವ್ ಎ ಲಾರ್ಡ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್. ಡಿವೈನ್ ಸೋಲಿಗೂ ಮತ್ತು ಹ್ಯೂಮನ್ ಸೋಲಿಗೂ ಹೇಗೆ ಯಾವ ರೀತಿಯ ರಿಲೇಷನ್ಶಿಪ್ ಇದೆ? ಲಾರ್ಡ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್ ಇದೆ. ಲಾರ್ಡ್ ವಿಷ್ಣು ಆರ್ ನಾರಾಯಣ ಅಲೋನ್ ಈಸ್ ಸುಪ್ರೀಂ. Worship of Lord Vishnu can elevate the human soul and thus enable to attain ಮೋಕ್ಷ. ಮೋಕ್ಷ ಸಿಗಬೇಕು ಅಂದರೆ ನಾವೇನು ಮಾಡಬೇಕು? ವಿಷ್ಣುವನ್ನು ಆರಾಧನೆ ಮಾಡಬೇಕು. ವರ್ಕ್ಸ್ ಆಫ್ ಮಧ್ವಾಚಾರ್ಯ ಗೀತಾಭ್ಯಾಸ, ಗೀತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಮಾಯಾವದ ಕಂದ, ಇನ್ನೂ ಹಲವಾರು. ಲೇಟರ್ ದ ಫಿಲಾಸಫಿ ಆಫ್ ಮಧ್ವಾಚಾರ್ಯ ವಾಸ್ ಪಾಪ್ಯುಲರೈಸ್ಡ್ ಬೈ ಪದ್ಮನಾಭ ತೀರ್ಥ, ನರಹರಿ ತೀರ್ಥ, ವಿಜಯೇಂದ್ರ ತೀರ್ಥ ಆ್ಯಂಡ್ ವಾದಿರಾಜ ತೀರ್ಥ ಆ್ಯಂಡ್ ಅದರ್ಸ್. ಸೊ ಇದು ವರ್ಕ್ಸ್ ಆಫ್ ಮಧ್ವಾಚಾರ್ಯರ್ಸ್. ನೆನಪಲ್ಲಿಟ್ಕೊಳ್ಳಿ. Basaveshwara is the most prominent social reformer of medieval ಕರ್ನಾಟಕ. ಮಧ್ಯಕಾಲೀನ ಯುಗದ ಕರ್ನಾಟಕದಲ್ಲಿ ಬಸವೇಶ್ವರ ವಾಸ್ ದ ಮೋಸ್ಟ್ ಪ್ರಾಮಿನೆಂಟ್ ಸೋಷಿಯಲ್ ರಿಫಾರ್ಮರ್. ಬಸವೇಶ್ವರ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಅಡ್ವೊಕೇಟ್ ವೀರಶೈವ ಫಿಲಾಸಫಿ ವಿಚ್ ವಾಸ್ ಬೇಸ್ಡ್ ಆನ್ ಸಿಂಪಲ್ ಹ್ಯೂಮನ್ ವ್ಯಾಲ್ಯೂಸ್. ಮಾನವತ್ವಕ್ಕೆ ಇವರು ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ದೇ ರಿಜೆಕ್ಟೆಡ್ ದ ನ್ಯೂಮರಸ್ ರಿಚುವಲ್ಸ್ ಡೀಪ್ಲಿ ರೂಟೆಡ್ ಇನ್ ದ ವೇದಿಕ್ ರಿಲಿಜಿಯನ್. ಅವರು ಡೀಪ್ಲಿ ರೂಟೆಡ್ ವೇದಿಕ್ ರಿಲಿಜಿಯನಲ್ಲಿ ಅತಿ ಹೆಚ್ಚು ರಿಚುವಲ್ಸ್ಗಳನ್ನು ರಿಜೆಕ್ಟ್ ಮಾಡ್ತಾರೆ. ಬಸವೇಶ್ವರ ವಾಸ್ ದ ಸನ್ ಆಫ್ ಮಾದರಸ ಆ್ಯಂಡ್ ಮಾದಲಾಂಬಿಕೆ ಆಫ್ ಬಾಗೇವಾಡಿ ಆಫ್ ಪ್ರೆಸೆಂಟ್ ವಿಜಯಪುರ. ಬಸವೇಶ್ವರ ವಾಸ್ ಎ ಸ್ಟ್ರಾಂಗ್ ಆಪೋನೆಂಟ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಹಿ ಥ್ರೂ ಅವೇ ದ ಸ್ಯಾಕ್ರೆಡ್ ಥ್ರೆಡ್. ಅವರು ಹಾಕ್ಕೊಂಡಿರೋಂಥ ಜನವಾರವನ್ನು ಕಿತ್ತು ಎಸಿತಾರೆ ಆಫ್ಟರ್ ಹಿಸ್ ಉಪನಯನ, ದ ಥ್ರೆಡ್ ಸೆರೆಮನಿ, ಆ್ಯಂಡ್ ವೆಂಟ್ ಟು ಕೂಡಲ ಸಂಗಮ. ಹಿ ಟುಕ್ ಲಿಂಗ ದೀಕ್ಷೆ ಫ್ರಮ್ ಶೈವ ಗುರು ಆ್ಯಂಡ್ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಮೆಡಿಟೇಷನ್. Though Basaveshwara became the treasury head of Kalachuri Bijjala king, he remained unmoved by money, status and power. ಅವರು ಟ್ರೆಷರಿಯ ಹೆಡ್ ಆದ್ರೂ ಸಹ ಹಿ ರಿಮೈನ್ಡ್ ಅನ್ಮೂವ್ಡ್. ಅವ್ರಿಗೆ ಹೆಚ್ಚು ದುಡ್ಡು ಸಿಗುತ್ತೆ, ಸ್ಟೇಟಸ್ ಸಿಗುತ್ತೆ ಹಾಗೂ ಒಳ್ಳೆಯ ಪವರ್ ಕೂಡ ಸಿಗುತ್ತೆ. ಆದ್ರೂ ಅವರು
ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಹೀ ಡೆಡಿಕೇಟೆಡ್ ಹಿಮ್ಸೆಲ್ಫ್ ಟು ದ ರಿಮೂವಲ್ ಆಫ್ ಸೋಷಿಯಲ್ ಇವಿಲ್ಸ್ ಫ್ರಮ್ ದ ಸೊಸೈಟಿ. ಸೋಷಿಯಲ್ ಇವಿಲ್ಸ್ ಅಂದರೆ ಆಗಿನ ಸಮಾಜದಲ್ಲಿದ್ದಂತಹ ಕೊಳಕನ್ನು ತೆಗೆಯೋದಕ್ಕೋಸ್ಕರ ಅವರು ತಮ್ಮನ್ನು ತಾವು ಮುಡಿಪಾಗಿಟ್ಕೊತಾರೆ. ಹಿ ರಿಮೈನ್ ಕಮಿಟೆಡ್ ಟು ದ ರಿವೈವಲ್ ಆಫ್ ಸೋಷಿಯಲ್ ಸೆಂಟ್ರಿಕ್ ರಿಲಿಜಿಯನ್. ಸಮಾಜಕ್ಕೆ ಬೇಕಾದಂತಹ ರಿಲಿಜಿಯನನ್ನು ಅವರು ಸ್ಥಾಪನೆ ಮಾಡಲಿಕ್ಕೆ ತಮ್ಮನ್ನು ತಾವು ಮುಡಿಪಾಗಿಟ್ಕೊತಾರೆ. ಬಸವಣ್ಣ ಸ್ಟಾರ್ಟೆಡ್ ದಿಸ್ ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ ಫ್ರಮ್ ಮಂಗಳಖೇಡ. ಶಿವಶರಣ ಶುಡ್ ನೆವರ್ ಡಿಸ್ಕ್ರಿಮಿನೇಟ್ ಎನಿವನ್ on the basis of caste, and he also said that purity of atma is the only way to attain mukti. ನಮ್ಮ ಆತ್ಮವನ್ನು ಶುದ್ಧ ಮಾಡ್ಕೊಳ್ದೇನೆ ನಮಗೆ ಮುಕ್ತಿ ಸಿಗೋದಿಲ್ಲ ಅಂತ ಅವರು ಪ್ರೀಚ್ ಮಾಡ್ತಾರೆ. ಹಿ ಆಲ್ಸೋ ಅಡ್ವೊಕೇಟೆಡ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಇನ್ಸಿಸ್ಟೆಡ್ ಒನ್ ಶುಡ್ ಅರ್ನ್ ಒನ್ಸ್ ಲಿವಿಂಗ್. ಅವರು ಸೆಲ್ಫ್ ರಿಲಯನ್ಸನ್ನು ಅಳವಡಿಸ್ಕೊಳ್ಳಿ ಹಾಗೂ ತಮಗೆ ಬೇಕಾದಂಥ ಆಹಾರವನ್ನು ಅಥವಾ ತಮಗೆ ಬೇಕಾದದ್ದನ್ನು ಪಡೆಯಲು ತಾವೇ ದುಡಿಬೇಕು ಅನ್ನೋದನ್ನು ಎಲ್ಲರಿಗೂ ಹೇಳ್ಕೊಡ್ತಾರೆ. ಹಿ ಆಲ್ಸೋ ಡಿಕ್ಲೇರ್ಡ್ ನೋ profession is more important or less important. He nurtured the culture of work is worship. Work is worship. ಕಾಯಕವೇ ಕೈಲಾಸ ಅನ್ನೋದನ್ನು ಅವರು ಬೋಧನೆ ಮಾಡ್ತಾರೆ. ಥ್ರೂ ಹಿಸ್ ಫಿಸಿಕಲ್ ಲೇಬರ್ ಫಿಲಾಸಫಿ ಬೈ ಡಿಕ್ಲೇರಿಂಗ್ ಬಾಡಿ ಆಸ್ ಎ ಟೆಂಪಲ್. ದೇಹವನ್ನೇ ದೇವಾಲಯ ಅಂತ ಹೇಳ್ತಾರೆ. ಬಸವೇಶ್ವರ ಟ್ರೈಡ್ to implement work is worship philosophy in life. These things are still the guiding lights of the present society. ಈಗಲೂ ಸಹ ಅವರ ಬೋಧನೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಫಾಲೋ ಮಾಡ್ತಾರೆ. ಬಸವಣ್ಣ ಸ್ಟಾರ್ಟೆಡ್ ಎ ಶರಣ ಸ್ಪಿರಿಚುವಲ್ ಸೆಂಟರ್ ಕಾಲ್ಡ್ ಅನುಭವ ಮಂಟಪ. ದ ಬಸವ at Basava Kalyana at present Bidar. Here all Sharanas including Basaveshwara and other engaged in meaningful discussion on various socio-cultural issues like gender discrimination and caste system. Similarly, they were also discussing the shortcomings of religions and were ಸಜೆಸ್ಟಿಂಗ್ ರೆಮಿಡೀಸ್ ಟು ದೀಸ್ ಇಶ್ಯೂಸ್. ಈ ಇಶ್ಯೂಸ್ಗಳಿಗೂ ಸಹ ಅವರು ಸಜೆಸ್ಟ್ ಮಾಡ್ತಿರ್ತಾರೆ, ಏನನ್ನ ರೆಮಿಡೀಸ್ಗಳನ್ನು ಸಜೆಸ್ಟ್ ಮಾಡ್ತಿರ್ತಾರೆ. ಸ್ಪಿರಿಚುವಲ್ ಡಿಸ್ಕಷನ್ಸ್ ವೇರ್ ಆಲ್ಸೋ ಹೆಲ್ಡ್ ರೆಗ್ಯುಲರ್ಲಿ. ದೇ ವೇರ್ ಇನ್ಸಿಸ್ಟಿಂಗ್ ದ್ಯಾಟ್ ಒನ್ ಶುಡ್ ರಿಮೈನ್ ಟ್ರಾನ್ಸ್ಪರೆಂಟ್ ಇನ್ ಹಿಸ್ ಲೈಫ್. ಹಿಸ್ ಎಕ್ಸ್ಟರ್ನಲ್ ಬಿಹೇವಿಯರ್ ಆ್ಯಂಡ್ ಇಂಟರ್ನಲ್ ಥಿಂಕಿಂಗ್ ಶುಡ್ ರಿಮೈನ್ ಕ್ಲಿಯರ್. ಅವರು ಹೊರಗೆ ಹೇಗೆ ತೋರಿಸ್ಕೊತಾರೋ ಒಳಗೂ ಸಹ ಹಾಗೇ ಇರಬೇಕು ಅನ್ನೋದನ್ನು ಹೇಳ್ತಾರೆ. ದಿಸ್ ಟ್ರಾನ್ಸ್ಪರೆಂಟ್ ಸ್ಟೇಟ್ ಆಫ್ ಲೈಫ್ ಈಸ್ ದ ಅಲ್ಟಿಮೇಟ್ ಟ್ರೂತ್. ಇದೇ ನಿಜವಾದ ಅಲ್ಟಿಮೇಟ್, ಅತಿಯಾದ ನಿಜ ಅಂತ ಇದನ್ನೇ ಹೇಳ್ತಾರೆ. ದೇ ಡಿಕ್ಲೇರ್ಡ್ ಆಲ್ ದಿಸ್ ಥಾಟ್ ಗೈನ್ಡ್ ಪೊಯೆಟಿಕ್ ಎಕ್ಸ್ಪ್ರೆಷನ್ ಇನ್ ದ ವಚನಾಸ್. ಅವರ ಎಲ್ಲ ಥಾಟ್ಗಳು ಒಂದು ಹಾಡಿನ ಮುಖಾಂತರ, ವಚನಗಳ ಮುಖಾಂತರ ಹೊರಗೆ ಬರುತ್ತೆ. ದ ಸಿಂಪಲ್ ಪೊಯೆಟಿಕ್ ಕಂಪೋಸಿಷನ್ಸ್, ದ ವಚನಾಸ್ ರಿಟನ್ ಇನ್ ಎ ಸಿಂಪಲ್ ಕನ್ನಡ ಕುಡ್ ರೀಚ್ ದ ಕಾಮನ್ ಪೀಪಲ್. ಕಾಮನ್ ಪೀಪಲ್ಗೆ ರೀಚ್ ಆಗಲಿ ಅನ್ನೋ ಕಾರಣದಿಂದ ಶುದ್ಧವಾದ ಕನ್ನಡದಲ್ಲೇ ಬರೀತಾರೆ. ಆ್ಯಂಡ್ ಕ್ರಿಯೇಟೆಡ್ ಎ ಸೋಷಿಯಲ್ ಮೂಮೆಂಟ್. ದಿಸ್ ಮೂಮೆಂಟ್ ರಿಮೈನ್ಡ್ ಪ್ರೋ ಪೀಪಲ್ ಮೂಮೆಂಟ್ ಡ್ಯೂ ಟು ಇಟ್ಸ್ ಸಿಂಪಲ್ ಕನ್ನಡ. ಸಿಂಪಲ್ ಕನ್ನಡ ಅವರು ಬಳಸ್ತಿದ್ದಂಥ ಭಾಷೆ ಆಗಲಿ ಅಥವಾ ಅವರ ವಚನಗಳಲ್ಲಾಗಲಿ ಸಿಂಪಲ್ ಕನ್ನಡ ಬಳಸ್ತಿದ್ದರಿಂದ ಎಲ್ಲ ಜನರಿಗೂ ಅದು ತಲುಪುತ್ತೆ ಹಾಗೂ ಈಗಲೂ ಸಹ ತಲುಪ್ತಾ ಇದೆ. ಕಡೆಯದಾಗಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಆಲ್ ಹ್ಯೂಮನ್ಸ್ ಆರ್ ಈಕ್ವಲ್, ನೋ ಒನ್ ಇಸ್ ಅನ್ಟಚಬಲ್ ಬೈ ಬರ್ತ್. ಅವ್ರು ಹುಟ್ಟುತ್ತಾನೆ ಅವರು ಅನ್ಟಚಬಲ್ಸ್ ಆಗಿರೋಲ್ಲ. ಓನ್ಲಿ ದ ಪ್ರೊಫೇನ್ ಥಾಟ್ಸ್ ಆ್ಯಂಡ್ ಬಿಹೇವಿಯರ್ಸ್ ಮೇಕ್ ಒನ್ ಆ್ಯನ್ ಅನ್ಟಚಬಲ್. Declared the vachanas. Through vachanas, the vachanakaras try to identify the problems inherent in this society.
ಆಫ್ ದೇರ್ ಟೈಮ್ಸ್, ಆ ಟೈಮ್ನಲ್ಲಿದ್ದಂತಹ ಸೋಷಿಯಲ್ ಈವಿಲ್ಸ್ಗಳನ್ನು, ಸೋಷಿಯಲ್ ಪ್ರಾಬ್ಲಮ್ಸ್ಗಳನ್ನು ಈ ವಚನದಲ್ಲಿ ಹಾಕಿದ್ದಾರೆ. ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಲುಕ್ ಪಾರ್ಟ್ ಇನ್ ದಿಸ್ ವಚನ ಮೂಮೆಂಟ್. ಅಲ್ಲಮ ಪ್ರಭು, ಅಕ್ಕಮಹಾದೇವಿ, ಸಿದ್ದರಾಮ, ಮೂಲಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ and many others were the important Vachanakaras. Many Vachanakaras along with Basaveshwara who had kept formation of equal society and their goals have enriched and contributed a lot to society, cultural and literature. ಕಲ್ಚರ್ ಆ್ಯಂಡ್ ಲಿಟ್ರೇಚರ್ ಅದಕ್ಕೆ ತುಂಬ ಕಾಂಟ್ರಿಬ್ಯೂಷನ್ಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ 10 ಹಲವು ವಿಡಿಯೋಗಳನ್ನು ಮುಂದೆ ಮಾಡ್ತಾ ಇರ್ತೀನಿ.